ಅದು ಕಡು ಬಡವರು ದೀನ ದಲಿತರು ಬರುವ ಸರ್ಕಾರಿ ಆಸ್ಪತ್ರೆ. ಅಲ್ಲಿ ಬರುವ ರೋಗಿಗಳಿಗೆ ಉಚಿತ ಸೇವೆ ಸಿಗಬಹುದು. ಆದರೆ ರೋಗಿಗಳಿಗೆ ಹಾಗೂ ರೋಗಿಗಳನ್ನ ಆರೈಕೆ ಮಾಡಲು ಬರುವ ಜನರಿಗೆ ಉಚಿತ ಊಟ ಸಿಗೋದಿಲ್ಲ. ಹಾಗಾಗಿ ರಾಯಚೂರಲ್ಲೊಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಅನ್ನದಾನ ಸೇವೆಯೊಂದು ನಿರಂತರವಾಗಿ ನಡೆಯುತ್ತಿದೆ. ರೋಗಿಗಳನ್ನ ಹಾಗೂ ಬಾಣಂತಿಯರನ್ನ ನೋಡಿಕೊಳ್ಳೋಕೆ ಬರುವ ಜನರು ಇನ್ನೊಂದು ಕಡೆ ಕಷ್ಟದ ಸಮಯದಲ್ಲಿ ಊಟ ಸಿಕ್ಕಿದೆ ಅಂತ ನಮಸ್ಕರಿಸಿ ಊಟ ಮಾಡ್ತಿರೋದು. ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ರಾಯಚೂರು ನಗರದಲ್ಲಿ. ರಾಯಚೂರಿನ ಸರ್ಕಾರಿ ರಿಮ್ಸ್ ಆಸ್ಪತ್ರೆಯಲ್ಲಿ ಲಯನ್ಸ್ ಕ್ಲಬ್ ಅವರಿಂದ ದಿನನಿತ್ಯ ಹಸಿದವರಿಗೆ ಊಟದ ವ್ಯವಸ್ಥೆ ಮಾಡಿ ಹೊಟ್ಟೆ ತುಂಬುವಂತ ಕಾಯಕವನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಊಟಕ್ಕಾಗಿ ಪರದಾಡುವ ಸ್ಥಿತಿ ಎದುರಾಗುತ್ತೆ. ಇದನ್ನ ಅರಿತ ಲಯನ್ಸ್ ಕ್ಲಬ್ ವತಿಯಿಂದ ಕಳೆದ 613 ದಿನಗಳಿಂದ ಅಂದ್ರೆ 2 ವರ್ಷಗಳಿಂದ ನಿತ್ಯವೂ ರೋಗಿಗಳನ್ನ ನೋಡಿಕೊಳ್ಳೋಕೆ ಬರುವ ಜನರಿಗೆ ರುಚಿಯಾದ ಶುಚಿಯಾದ ಊಟವನ್ನ ತಯಾರಿಸಿ ನೀಡಲಾಗ್ತಾ ಇದೆ. ಯಾವುದೇ ಹಣವನ್ನ ಸ್ವೀಕರಿಸದೆ ನಿತ್ಯವೂ ಲಯನ್ಸ್ ಕ್ಲಬ್ ವತಿಯಿಂದ ಅನ್ನದಾನ ಮಾಡ್ತಾರೆ. ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಸರಿಯಾಗಿ ಮಧ್ಯಾಹ್ನ 1 ಗಂಟೆಗೆ ಸಿಬ್ಬಂದಿ ಅಡುಗೆ ತಯಾರಿಸಿಕೊಂಡು ಊಟವನ್ನ ಆರಂಭಿಸ್ತಾರೆ. ಅದೇ ಸಮಯಕ್ಕೆ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿರೋ ಹೆರಿಗೆಗೆ ಬಂದಿರುವ ಮಹಿಳೆಯರು ಮತ್ತು ರೋಗಿಗಳನ್ನ ನೋಡಿಕೊಳ್ಳೋಕೆ ಬಂದಿರೋರಿಗೂ ಊಟಕ್ಕೆ ಬರುವಂತೆ ಸ್ವಾಗತ ಮಾಡ್ತಾರೆ. ನಾವಿಲ್ಲಿ ಬಂದು 15 ದಿನ ಆಯಿತು ಊಟ ಇದು ಮಾಡಿ. ನಮ್ಮ ಅಣ್ಣನ ಮಗದು ಡೆಲಿವರಿ ಆಗಿದೆ. ನಮ್ಮ ಮಧ್ಯಾಹ್ನ ಟೈಮಲ್ಲಿ ಊಟಕ್ಕೆ ದುಡ್ಡಿರಲ್ಲ ಮಾತ್ರ. ಇಲ್ಲಿ ಒಂದು ಇವರೇನು ಲಯನ್ ಕ್ಲಬ್ ಅವರಿಂದ ಊಟ ಕೊಡ್ತಾರೆ. ಒಂದು ಹೊತ್ತಿಂದ 170-80 ರೂಪಾಯಿ ದುಡ್ಡು ಉಳಿತೆ ನಮಗೆ. ಅದರಿಂದ ಯಾವುದಕ್ಕಾದ್ರೂ ಅನುಕೂಲ ಆಗುತ್ತೆ ಅಂತ ಡೈಲಿ ಪ್ರತಿದಿನ ಬಂದು ಇಲ್ಲಿ ಊಟ ಮಾಡ್ತೇವೆ ನಾವು 15 ದಿನ ಮೇಲೆ ಆಯ್ತು ಸರ್. 16 ದಿನ ಆಯ್ತು ಇವತ್ತಿಗೆ ಸರ್. ಊಟ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಅವ್ರಿಗೇನು ಒಳ್ಳೇದೇ ಮಾಡ್ತಾರೆ. ಅವರು ಮಾಡ್ತಕ್ಕಂಥದ್ದು ಒಳ್ಳೇದೇ. ಅವರು ಬಡವ್ರ ಜನರು ದೂರದಿಂದ ಬಂದಿರ್ತಾರೆ, ದುಡ್ಡಿರಲ್ಲ ಅವ್ರ ಹತ್ರ ಊಟ ಮಾಡೋಕೆ. ಒಂದು ಹೊತ್ತಿಂದ ಊಟ ಮಾಡಿದ್ರಪ್ಪ ಅಂದ್ರೆ ಊರಿಗೆ ಒಂದು 4 ರೂಪಾಯಿ ದುಡ್ಡು ಉಳಿತೆ. ಯಾವುದಕ್ಕಾರ ಒಂದು ಅನುಕೂಲ ಆಗುತ್ತಂತ ಅವ್ರು ಮಾಡೋದೇ ಒಳ್ಳೇದೇ ಮಾಡ್ತಾಯಿದ್ದಾರೆ. ಚೆನ್ನಾಗಿದೆ. ಇನ್ನು ಪ್ಲಾಸ್ಟಿಕ್ ಬಳಕೆ ಮಾಡದೆ ಎಲೆಯ ಪಾತ್ರೆಗಳನ್ನ ಬಳಸಿ ಎಲ್ಲಾ ಬಡ ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಅಂತ ಸಂಸ್ಥೆಯ ಪ್ರಾಜೆಕ್ಟ್ ಚೇರ್ಮನ್ ಶೆಟ್ಟಿ ನಾಗರಾಜ್ ಹೇಳಿದರು. ಇದು ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ನಡೀತಿರುವಂಥ ಕಾರ್ಯಕ್ರಮ. ಲಯನ್ಸ್ ಇಂಟರ್ನ್ಯಾಷನಲಿಂದ ನಮಗೆ ಈ ವ್ಯಾನ್ ಕೊಟ್ಟಿದ್ದಾರೆ. ಅವರು ಲೆಕ್ಕ ಪ್ರಕಾರ ಬಂದು 100 ದಿವಸ ಮತ್ತು 100 ಜನಕ್ಕೆ ಕೊಡಿ ಅಂತೇಳಿ ಅವರು ಹೇಳಿದರು. ಆದರೆ ನಮ್ಮ ಕ್ಲಬ್ನವರೆಲ್ಲ ಕೂಡಿಕೊಂಡು ನಾವು ಸತತವಾಗಿ ಈಗ 612ನೇ ದಿವಸ, ಇವತ್ತಿಗೆ 612ನೇ ದಿವಸ ಆಗಿದೆ. ಇನ್ನೂ ನಾವು ಕೊಡ್ತಾನೇ ಇದ್ದೀವಿ, ಇನ್ನೂ ಕೊಡ್ತಾನೆ ಇರ್ತೀವಿ. 1000 ದಿವಸದ ನಮ್ಮದು ಪ್ರಾಜೆಕ್ಟ್ ಇದೆ. ಆಮೇಲೆ ನೋಡೋಣ ದೇವ್ರು ಹೆಂಗೆ ಮಾಡ್ತಾನೆ ಆ ಥರ. ನಾವು ಪ್ರತಿ ದಿವಸ 400-500 ಜನರಿಗೆ ಬಿಸಿಯಾದಂತಹ, ಶುಚಿಯಾದಂತಹ, ಹೈಜೆನಿಕ್ ಆಗಿರುವಂತಹ ಅದನ್ನು ಫುಡ್ ನಾವು ಪ್ರತಿ ದಿವಸ ನಾವಿಲ್ಲ 400-500 ಜನರಿಗೆ ಕೊಡ್ತಾ ಇದ್ದೀವಿ. ಎಲ್ಲರೂ ತೃಪ್ತಿ ಆಗಿದ್ದಾರೆ. ನಾವು ಪ್ರತಿ ದಿವಸ ಶುಚಿಯಾದ, ಹೈಜೆನಿಕ್ ಆದಂತಹ ಬಿಸಿಯಾದ ಊಟವನ್ನು ಕೊಡಬೇಕಂತ ನಾವು ನಿರ್ಧರಿಸಿದ್ದೀವಿ. ಅದೇ ಥರ ನಾವು ಮಾಡ್ತಾ ಇದ್ದೀವಿ. ಅನ್ನದಾನದ ಮೂಲಕ ಲಯನ್ಸ್ ಕ್ಲಬ್ ಮಾಡ್ತಾ ಇರೋ ನಿಸ್ವಾರ್ಥ ಸೇವೆ ಅನಾರೋಗ್ಯದಿಂದ ಬೇರೆ ಬೇರೆ ಕಾರಣದಿಂದ ಆಸ್ಪತ್ರೆಗೆ ಬರೋ ಅದೆಷ್ಟೋ ಹಸಿದವರ ಹಸಿವು ನೀಗಿಸ್ತಾ ಇದೆ. ಈ ಸೇವೆಗೆ ಮತ್ತಷ್ಟು ಶಕ್ತಿ ಕೊಟ್ಟು ಜನರಿಗೆ ಸಿಗಲಿ ಅನ್ನೋದು ನಮ್ಮ ಆಶಯ. ಅನಿಲ್ ಕುಮಾರ್, ಜಿ ಕನ್ನಡ ನ್ಯೂಸ್, ರಾಯಚೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.